ಇವತ್ತು ನಾನು ನಿಮಗೆ ಮಿಕ್ಸ್ ಹಿಟ್ಟಿನ ವಡೆ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡ್ರಿ. ಇದು ಜೋಳದ ಹಿಟ್ಟ 1 ಗ್ಲಾಸು, ಒಂದು ಗ್ಲಾಸ್ ಗೋಧಿ ಹಿಟ್ಟು, 1 ವಾಟಿ ಕಡಲೆ ಹಿಟ್ಟು, 1 ವಾಟಿ ಗೊಂಜಾಳ ಹಿಟ್ಟು, 4 ಥರ ಹಿಟ್ಟು ಹಾಕೀನಿ. ಅದಕ್ಕೆ ಉದ್ದಿನ ಹಿಟ್ಟಿದ್ರೂ ಹಾಕ್ಬೋದು, ನಾ ಇಲ್ಲಂತಲೇ ನಾನು ಬಿಟ್ಟಿದ್ದೀನಿ. ಮತ್ತು ನೀವು ಗೊಂಜಾಳ ಹಿಟ್ಟಿದ್ರೆ ಹಾಕ್ಬೋದು, ಇಲ್ಲದೇ ಇದ್ದರೂ ನಡೀತೈತಿ. ಮತ್ತು ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಅಲ್ಲ, ಬೆಳ್ಳುಳ್ಳಿ ಎಲ್ಲ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಈಗ ಇದನ್ನು ಹಾಕ್ಕೊಂಬಂದು ನೋಡಿ, ಸ್ವಲ್ಪ ಅಜ್ವಾನ್ ಹಾಕ್ಬೇಕು. ಅದಕ್ಕೆ ಮತ್ತು ಸಾಲ್ಟು, ಅರಿಶಿನ ಪುಡಿ, ಈಗ ಎಲ್ಲ ಮಸಾಲೆ ರುಬ್ಕೊಂಡು ಬಂದೈತಲ್ಲ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ, ಇದನ್ನೆಲ್ಲ ಇದಕ್ಕೆ ಪೇಸ್ಟ್ ಮಾಡ್ಕೊಂಬಂದಿನಿ. ಇದನ್ನು ನೋಡ್ರಿ ಇದಕ್ಕೆ ಹಾಕ್ತಾನೆ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕಿ ಇದನ್ನು ಹಾಕ್ಬೋದು ನೋಡ್ರಿ. ನೋಡ್ರಿ ಈ ಥರ ಆಗಬೇಕು ಇದು ಗಟ್ಟಿಗೆ. ಇದೊಂದು 2 ಅವರ್ ನಾದಿಟ್ರೂ ನಡೀತೈತಿ. ಇಲ್ಲ ಅಂತಂದ್ರೆ ಬೆಳಿಗ್ಗೆ ಮಾಡೋದಿದ್ರೆ ರಾತ್ರಿ ನಾದಿಟ್ಟು ಬೆಳಿಗ್ಗೆ ಮಾಡಿದರೂ ಅಡ್ಡಿ ಇಲ್ಲ. ಇಲ್ಲ ಅಂದ್ರೆ ನಮಗೆ ಟೈಮ್ ಇಲ್ಲಾಂದ್ರೆ ಒಂದು 2 ತಾಸಿಗೆ ಅಷ್ಟೇ ಬೇಕಂದ್ರೆ ಸ್ವಲ್ಪ ಬಿಸಿ ನೀರು ಕಾಸೋದು. ಬಿಸಿ ನೀರು ಕಾಸಿ ನಾದಿದ್ರೆ ಒಂದು 2 ತಾಸಿನೊಳಗೆ ಮಾಡ್ಬೋದು. ನೋಡ್ರಿ ಈ ಥರ ನೆನೆದೈತಿ ಹಿಟ್ಟು. ನೋಡಿರಿ ಇಷ್ಟು ಮೆತ್ತಗಾಗೈತಿ. ಇದನ್ನು ಒಂದು ಸಣ್ಣ ಸಣ್ಣ ಈ ಥರ ಉಳ್ಳಿ ಮಾಡ್ಕೋಬೇಕು. ಈ ಥರ ಉಳ್ಳಿ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದೊಂದೇ ಉಳ್ಳಿ ಈ ಥರ ತಟ್ಟಬೇಕು. ಸ್ವಲ್ಪ ಎಳ್ಳು ಹಚ್ಕೋಬೇಕು. ಈ ಥರ ಎಳ್ಳು ಹಚ್ಕೊಂಡು ತಟ್ಟಬೇಕು. ಅಷ್ಟು ಅವಾಗಿಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನಿ. ಎಣ್ಣೆ ಕಾಯಲಿ ನೋಡಿರಿ. ಎಣ್ಣೆ ಕಾಯ್ದಿಂದ ಈ ತಟ್ಟಿದ್ದನ್ನು ಅದಕ್ಕೆ ಹಾಕೋದು. ಈ ಥರ ಇದಕ್ಕೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಸ್ವಲ್ಪ ಎಳ್ಳು ಹಚ್ಕೊಂಡು ಮೇಲೆ ಕೆಳಗೆ ಇಲ್ಲಿ ನೋಡಿರಿ ಈ ರೀತಿ ತಟ್ಟಬೇಕು. ಇದನ್ನು ಪ್ಲಾಸ್ಟಿಕ್ ಕವರ್ನಾಗ ಇಲ್ಲಿ ನೋಡ್ರಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಕರಿಕೋಬೇಕು ಇದನ್ನು. ನೋಡ್ರಿ ಇದು ನೋಡ್ರಿಲ್ಲ ಯಾವ ರೀತಿ ಆಗಿದಾವೆ. ಇದ್ರ ಜೋಡಿ ಕೊಬ್ಬರಿ ಚಟ್ನಿ, ಮೊಸರು, ಬೇಕಾದ್ರೆ ಬಟಾಟಿ ಬಾಜಿ, ಉಳ್ಳಾಗಡ್ಡಿ ಬಾಜಿ ಈ ಥರ ಹಚ್ಕೊಂಡು ತಿಂದರೆ ಟೇಸ್ಟ್ ಇರ್ತೈತಿ.